ನೋಡಿ ಈ ಥರ ಅಲ್ಲಿಂದ ಬಂದು ನಾವು ಬೋಟಲ್ಲಿ ಕುತ್ಕೊಬೇಕು. ನಾವು ಇವಾಗ ಬಂದು ಬೋಟಲ್ಲಿ ಕುತ್ಕೊಂಡಿದ್ದೀವಿ. ನೋಡಿ ಇದೇ ಲಾಂಗ್ ಟೈಲ್ ಬೋಟ್, ಉದ್ದ ಇರುತ್ತೆ, ಈ ಥರ ಉದ್ದ ಇರುತ್ತೆ. ಸೊ ಹಂಗಾಗಿ ಲಾಂಗ್ ಟೈಲ್ ಬೋಟ್ ಅಂತ ಹೇಳ್ತಾರೆ. ಸ್ವಲ್ಪ ಮಳೆ ಬರ್ತಾ ಇದೆ. ಜೇಮ್ಸ್ ಬಾಂಡ್ 007 ಅಂತೇಳಿ ಆ್ಯಪ್ ಮಾಡಿದ್ದಾರೆ ನೋಡಿ. ಇದು ಜೇಮ್ಸ್ ಬಾಂಡು 007. ಈ ಆರ್ಚ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಹೊರಡೋದು. ಆ್ಯಂಡ್ ಎಷ್ಟು ಬೋಟ್ ನಿಂತಿದ್ದಾವೆ ಅಂತೇಳಿ ನೋಡಿ. ಇಲ್ಲಿ ಎಲ್ಲ ಬೋಟು ಒಂದೊಂದಾಗೆ ಹೊರಡಿಸ್ಕೊಂಡು ಹೋಗ್ತಾರೆ ಬ್ಯಾಚ್ ವೈಸ್. ಓಕೆ, ನಮಗೆ ಬ್ಯಾಚ್ ವೈಸ್ ಬ್ಯಾಂಡ್ ಕೊಟ್ಟಿರ್ತಾರೆ. ಅಂದರೆ ಒಂದು ಆರೆಂಜ್ ಬ್ಯಾಂಡ್ ಹೋದ್ರು ಆಲ್ರೆಡಿ, ಅವ್ರಿಗೆ ಬೇರೆದು. ನಮ್ಮದು ಗ್ರೀನ್ ಬ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಮ್ಮದು ಸಪ್ರೇಟ್ ಬ್ಯಾಚ್. ಎಲ್ಲೇನು ನೋಡ್ತಾ ಇದ್ದೀರಲ್ಲ, ಬ್ಯಾಂಡಲ್ಲಿ ಜೇಮ್ಸ್ ಬಾಂಡ್ ಅಂತೇಳಿ ಹಾಕಿದ್ದಾರೆ ನೋಡಿ. ನಮ್ಮ ಹ್ಯಾಪಿ ಬಂದ. ಸೊ ಇವನು ಎಲ್ಲ ಕಡೆ ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾ ಇರ್ತಾನೆ. ಅವ್ನು ಹೇಳಿದ ಪೂರ್ತಿಯಾಗಿ ಅರ್ಥ ಆಗ್ತಿದ್ರು ಒಂದು 80% ಅರ್ಥ ಆಗುತ್ತೆ. ಸೊ ಬೋಟ್ ಹೊರಡ್ತು ನೋಡಿ. ಅಲ್ಲಿ ಇಂಜಿನ್ ಇದೆ. ಹೋಗ್ತಾ ಇದ್ದೀವಿ. ಓಕೆ, ಇಂಜಿನ್ನು ಬೋಟಿಂದ ಬ್ಯಾಕ್ ಸೈಡ್ ಇರುತ್ತೆ. ಇದು ಬೋಟ್ದು ಫ್ರಂಟ್ ಸೈಡು. ಓಕೆನಾ? ಸೊ ಬ್ರಿಡ್ಜ್ ಒಳಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿದಾವಲ್ಲ ಬೋಟ್ ಎಷ್ಟು ಉದ್ದ ಇರ್ತವೆ ಅಂತೇಳಿ. ಅಲ್ಲಿ ಗುಡ್ಡಗಳು ನೋಡಿ ಕಾಣ್ತಾ ಇದೆ ದೂರದಲ್ಲಿ. ಗುಡ್ಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಕಡೆ ಈ ಕಡೆ ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದೇ ಕಡೆ ಹೋಗ್ಬಿಟ್ರೆ ಬ್ಯಾಲೆನ್ಸ್ ತಗೋಗಿ ಬೋಟ್ ಪೊಲ್ಟಿ ಆಗ್ಬೋದು ಅಂತಾರೆ. ನೋಡಿ ನೀರು ಹೆಂಗೆ ಆಡ್ತಾ ಇದೆ ಬೋಟ್ ಸೈಡಲ್ಲಿ. ಗುಡ್ಡಗಳ ಹತ್ರ ಬಂದಿದ್ದೀವಿ. ಮಳೆ ಕಡಿಮೆ ಆಗಿದೆ, ಬಿಸಿಲು ಬಂತು. ಮಧ್ಯ ಹಿಂಗೆ ಮೀನು ಹಿಡಿತಾ ಇರ್ತಾರೆ ನೋಡಿ. ಇಲ್ಲಿ ಅವರ ಮೀನು ಹಿಡಿತಾ ಇದ್ದಾರೆ. ನೋಡಿ ಇದು ಲೆಫ್ಟ್ ಸೈಡ್ ಇದೆಯಲ್ಲ, ಇದು ಹಾರ್ಟ್ ಐಲ್ಯಾಂಡ್ ಅಂತಾರ. ಯಾಕಂದ್ರೆ ಇದು ನೋಡಿ ಹಾರ್ಟ್ ಶೇಪಲ್ಲಿ ಕಾಣ್ತಾ ಇದೆ. ಇದು ನೀರು ಮಾತ್ರ ಒಂಥರ ವಿಪರೀತ ಹಾರ್ತಾ ಇದೆ. ಇಲ್ಲಿ ಬರ್ತಾ ಬರ್ತಾ ಮೈ ಮೇಲೆಲ್ಲ ನೀರು ಹಾರ್ತಿದೆ ಆ ಕಡೆಯಿಂದ. ಇದಕ್ಕೆ ತಲು ಐಲ್ಯಾಂಡ್ ಅಂತ ಹೇಳ್ತಾರಂತೆ. ನೋಡಿ ಆ ಐಲ್ಯಾಂಡ್ ಹತ್ರ ಕೆಲವರೆಲ್ಲ ಸಣ್ಣ ಬೋಟ್ ತಗೊಂಡು ಹೋಗಿದ್ದಾರೆ ನೋಡಿ. ಸಣ್ಣ ಸಣ್ಣ ಬೋಟ್ ಈ ಕೆನೋ ಅಂತ ಹೇಳ್ತಾರಂತೆ. ಓ
ಎಕ್ಸ್ಕರ್ಷನ್. ಹೆಂಗಿದೆ ನೋಡಿ. ಅದ್ರ ಪಕ್ಕನ ಒಂದೆರಡು ಥರ ನಿಂತಿದೆ. ಎಲ್ಲ ನೋಡಿ ಬೋಟ್ಗಳು, ಸಣ್ಣ ಸಣ್ಣ ಬೋಟ್ ಇದಾವೆ ನೋಡಿ. ಸಣ್ಣ ಸಣ್ಣ ತೆಪ್ಪಗಳ ರೀತಿ ಇದೆ. ಅದ್ರೊಳಗೆ ಹೋಗ್ತೀವಿ. Up bending on table and slowly everybody, everything with you. Come your bag, your belongings. Stand up, standing on chair, please. ಇದು ಸಖತ್ತಾಗಿದೆ. ನೋಡಿ, ಇದು ಒಳ್ಳೆ ರೆಸ್ಟೋರೆಂಟ್ ಥರ ಇದೆ. Everybody come close and be this way. Be bed and be come close this way first. Someone in the toilet, come the box. Come behind the toilet. And come close and be, come and bring some information together. Give some information here. Happy. ಸೊ ನಾವು ಫೆರ್ರಿಯಿಂದ ದೂರದಲ್ಲಿ ಹೋಗ್ತಾ ಇದ್ದೀವಿ ಈ ಸ್ಮಾಲ್ ಬೋಟಲ್ಲಿ. ನೋಡ್ರಿ, ವೆರಿ ಎಕ್ಸೈಟೆಡ್. ನೋಡಿ, ಅಲ್ಲಿ ಯಾರೋ ಫೋಟೋ ತೆಗಿತಾ ಇದ್ದಾರೆ. ಸೊ ನೋಡಿ, ನಾವು ಈ ಸಣ್ಣ ಬೋಟಲ್ಲಿ ಹೋಗ್ತಾ ಇದ್ದೀವಿ. Good morning, good morning. ನಮ್ಮದು ಕ್ಯಾಪ್ಟನ್ ಇವರು. Where you come from? ಇಂಡಿಯಾ. Oh, namaste. ನಮಸ್ತೆ. ಸೊ ಯು ನೋ ಹಿಂದಿ. ನೋಡಿ, ಈಗ ನಾವು ಈ ಕ್ಲಿಫ್ ಹತ್ರ ಹೋಗ್ತಾ ಇದ್ದೀವಿ ಕೆಳಗಡೆ. ನೋಡಿ ಹೆಂಗಿದೆ. ಸೊ ನೋಡಿ, ಅದ್ರ ಕೆಳಗೆಲ್ಲ ಹೋಗಿದ್ದಾರೆ, ಅದ್ರ ಕೆಳಗಡೆ ಎಲ್ಲ ಹೋಗಿದ್ದಾರೆ. ಅಲ್ಲೇ ಹೋಗ್ತಾ ಇದೀವಿ ನಾವು ಇವಾಗ. ನೋಡಿ ಹೇಗಿದೆ ಸುತ್ತ. ಸಣ್ಣ ಸಣ್ಣ ಬೋಟು. ನೋಡಿ, ಇವೆಲ್ಲ ಕಲ್ಲಲ್ಲಿ ಕೊರ್ದು ಹೆಂಗಾಗಿದಾವೆ, ಒಳ್ಳೆ ಕೆತ್ತದಂಗಾಗಿದೆ ಶೇಪು, ನೀರಲ್ಲಿ ಕೊರ್ದು. ನೋಡಿ, ಇವೆಲ್ಲ ಹಿಂಗಾಗಿದ್ದಾವೆ. ಓಕೆ, ಈಗ ಇದ್ರ ಮಧ್ಯ ಹೋಗ್ತಾ ಇದೀವಿ ನಾವು. ಸೊ ಅಲ್ಲಿಂದ ಒಂದು ಬರ್ತಾ ಇದೆ. ಇಲ್ಲಿ ಅಲ್ಲಿಂದ ಬರ್ತಿದಾರಂದ್ರೆ ಇಲ್ಲಿ ನಿಲ್ಸ್ಕೊಂತಾರೆ, ನಿಲ್ಸ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡಿ ಹೋಗ್ಬೇಕು. ನೋಡಿ ಹೆಂಗಿದೆ ಇಲ್ಲೆಲ್ಲ. ವಾವ್, ಬ್ಯೂಟಿಫುಲ್. ಸುತ್ತ ಕಲ್ಲಿದೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಬೆಳಕು ಬರ್ತಾ ಇದೆ. ಆ್ಯಕ್ಚುಲಿ ಅಲ್ಲಿಂದ ಬರೋಷ್ಟೊತ್ತಿಗೆ ಬರೋದಾ ಬೇಡ ಇದರಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಬರ್ದಿದ್ರೆ ಏನು ಮಿಸ್ ಮಾಡ್ಕೊತಿದ್ವಿ ಅಂತೇಳಿ ನೋಡಿ ನಾವು. ನೋಡಿ ಹೆಂಗಿದೆ ಮೇಲೆ ಆಕಾಶ ಇಷ್ಟರಲ್ಲೇ ಕಾಣ್ತಾ ಇದೆ. ನೋಡಿ, ಅದೊಂದು ಸಣ್ಣ ಹೋಲಿಂದ ಒಳಗಡೆ ಬಂದಿರೋದು ನಾವು. ಸಾಕು ನೋಡಿ ಸುತ್ತಮುತ್ತ ಜಾಗ ಎಲ್ಲ ಹೆಂಗಿದೆ ಅಂತೇಳಿ. ಸಖತ್ ಎಕ್ಸ್ಪೀರಿಯನ್ಸ್, ಒಂಥರ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಆ ಥರ ಇದೆ. ಆ್ಯಂಡ್ ನಾವು ಆ್ಯಕ್ಚುಲಿ ಕಾಲೆಲ್ಲ ಹೊರಗಡೆ ಹಾಕ್ಕೊರ್ಬೋದು ಈ ಬೋಟಲ್ಲಿ. ಅಲ್ಲಿ ನೋಡಿ, ಕಾಲು ಹೊರಗಡೆ ಹಾಕ್ಕೊತಿರ್ತೀವಲ್ಲ ಆ ಥರ ಕೂರ್ಬೋದು.
ಕಂಫರ್ಟಬಲ್ ಆಗಿ ಕನ್ವೀನಿಯೆಂಟ್ ಆಗಿ ಕೊಡ್ಬೋದು. ಬಟ್ ಕಲ್ಲುಗಳಿರ್ತವೆ ಸೈಡಿಗೆ ನೋಡ್ಕೊಳ್ಳಿ. ಆಮೇಲೆ ಮೇಲ್ಗಡೆನೂ ಕೂಡ ನೋಡಿ ಎಷ್ಟು ಕ್ಲೋಸ್ ಆಗಿ ಬರುತ್ತೆ ಕಲ್ಲುಗಳು. ಎಲ್ಲ ಮುಟ್ಬೋದು ನಾವು, ಅಷ್ಟು ಕ್ಲೋಸ್ ಆಗಿರುತ್ತೆ. ಆ್ಯಕ್ಚುಲಿ ಲೈಫ್ ಜಾಕೆಟ್ ಹಾಕಿದ್ರೆ ಬರ್ಬೋದು, ಬಟ್ ಸೇಫ್ಟಿಗೆ ನಾವು ಹಾಕೊಂಡು ಬಂದ್ವಿ. ಕಲ್ಲಿಂದ ಎಲ್ಲ ನೀರು ಬೀಳ್ತಾ ಇದೆ ಮೇಲೆ. ಸಖತ್ ಹೆಂಗಂದರೆ ಒಳ್ಳೆ ಕೆತ್ತದಂಗೆ ಆಗಿದೆ ಸೈಡಿಗೆ ನೀರಲ್ಲಿ ಕೊರ್ದು ಕಲ್ಲುಗಳು. ಆ್ಯಂಡ್ ನೀರು ಕೂಡ ಕಲರ್ ಒಂಥರ ಬೇರೆ ಥರ ಇದೆ. ಫಿಶ್ ಎಲ್ಲ ಏನಿಲ್ಲ ಅನ್ಸುತ್ತೆ. ಆರಾಮ್ಸೆ ಕಾಲು ಹಾಕ್ಕೊಂಡು ನೀವು ನಮ್ಮ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ, ಅದೇ ನಾವು ಆ ಕರಿಯಿಂದ ಬಂದಿದ್ದು ಶಿಫ್ಟ್ ಹಾಕ್ಕೊಂಡು. ಇನ್ನೊಂದು ಕೇವ್ ಒಳಗಡೆ ಹೋಗ್ತಾ ಇದ್ದೀವಿ ನಾವಿವಾಗ. ಅದು ದೊಡ್ಡದಾಗಿದೆ, ನಾವು ಈಗ ಹೋಗಿ ಬಂದ್ವಲ್ಲ ಅದಕ್ಕಿಂತ ದೊಡ್ಡದಾಗಿದೆ. ಸಖತ್ತಾಗಿದೆ. ಇದು ನೋಡಿ ಹೇಗಿದೆ. ವಾವ್, ಹೇಗಿದೆ ನೋಡಿ. ಒಳ್ಳೆ ಬ್ರಿಡ್ಜಸ್ ಮಾಡ್ದಂಗಾಗಿದೆ, ಕ್ಲಿಪ್ದು ಆ ಕಡೆಗೂ ಈ ಕಡೆಗೂ. ನೋಡಿ ಎಷ್ಟು ಜನ ಎಲ್ಲ ಹೋಗ್ತಾ ಇದ್ದಾರೆ ಅಂತೇಳಿ. ಅಷ್ಟೊತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದು. mấy phát bạch khô nó đi tầm mắt đây luôn vậy. ಮೇಲಿಂದೆಲ್ಲ ನೀರು ಬೀಳ್ತಾ ಇರುತ್ತೆ ನೋಡಿ ಈ ಥರ. ಬೋಟ್ ಒಂದೊಂದ್ಸರಿ ನೋಡಿ ಈ ಥರ ತೇಲ್ದಂಗೆ ಆಗ್ತಾ ಇರುತ್ತೆ. ಆ ಕಡೆ ಒಂಥರ ಶೇಕ್ ಮಾಡ್ತಾರೆ. ಅಲೆಗಳ ಮೇಲೆ ಆ ಕಡೆ ಹೋದಂಗೆ ಒಂಥರ ಶೇಕ್ ಆದಂಗೆ ಆಗ್ತಾ ಇರುತ್ತೆ. ಒಳ್ಳೆ ಫೀಲ್ ಬರುತ್ತೆ. ನೋಡು ಎಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅದು ಸ್ಪೀಡ್ ಬೋಟು. ನೋಡಿ ಈ ಥರ ತುಂಬ ಸಂಧಿ, ಈ ಥರ ತುಂಬ ಸಂಧಿ ಗೊಂದಿಗಳು ಇರುತ್ತೆ. ಅದ್ರ ಮಧ್ಯೆ ಎಲ್ಲ ನಾವು ಹೋಗ್ತಾ ಇರ್ತೀವಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಈ ಸಂದಿಲಿ ಹೋಗ್ತಾ ಇದೀವಿ ನಾವು. ಸೊ ಕಾಲೆಲ್ಲ ಒಳಗಾಕೊಂಡ್ಬಿಟ್ಟು ಮಲ್ಕೊಳಕ್ಕೆ ಹೇಳ್ತಾ ಇದ್ದಾರೆ. ಸೊ ಯಾಕಂದರೆ ಜಾಗ ಅಷ್ಟು ಕಡಿಮೆ ಇದೆ ಇದರಲ್ಲಿ. ನೋಡಿ ಈ ಸಂದಿಲಿ ಹೋಗ್ತಾ ಇದ್ದೀವಿ. Madam. Yes, xin nó lại đó. Lắm tại của phần mai của. ಯಾವ ನೋಡಿ ಎಷ್ಟು ಕಂಜೆಸ್ಟೆಡ್ ಸ್ಪೇಸಲ್ಲಿ ಹೋಗ್ತಾ ಇದೀವಿ ಅಂತ. ಸಾಕತ್ತಾಗಿದೆ. Happy enjoy. ನೈಸ್. Beautiful. ಫುಲ್ ಎಲ್ಲ ಕಲ್ಲು ಕೆಳಗಡೆ ಎಲ್ಲ ಹೋಗ್ತಾ ಇದೀವಿ ನಾವು ಈ ಥರ. ಸುತ್ತಮುತ್ತ ಜಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. Mango. ಈ ಮರದ ಬೇರುಗಳು ನೋಡಿ ಹೆಂಗಿದ್ದಾವೆ ಅಂತೇಳಿ. ಸೊ ನೋಡಿ ಈ ಥರದ್ದು ಎಲೆಯಲ್ಲಿ ಆರ್ಟ್ ಎಲ್ಲ ಮಾಡಿಕೊಡ್ತಾರೆ ನಿಮಗೋಸ್ಕರ, ಬೋಟ್ ಓಡಿಸೋರು. ಸೊ ಈ ಥರ ಮಾಡಿಕೊಟ್ಟು ಅವ್ರ ಫೋಟೋ ಕೂಡ ತಗೊಡ್ತಾರೆ. ಒಂದು ಖುಷಿ ಆಗಿದೆ ಅಂದರೆ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿರುತ್ತೆ ಈ ಜನದ್ದು. ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಎಲ್ಲ ಒಂದೊಂದು
ಕಡೆ ನಿಮಗೆ ಶಾಪಿಂಗ್ ಹೋದಾಗ ರೋಡ್ ಸೈಡ್ ಇದು ವೆಂಡರ್ಸ್ ಅವರೆಲ್ಲ ಒಂದು ಸ್ವಲ್ಪ ಇದು ಮಾಡ್ತಾರೆ ಬಿಟ್ಟರೆ ಬೇರೆ ಕಡೆ ಎಲ್ಲ ನಿಮ್ಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಫೋಟೋ ಸ್ಪಾಟ್ಸು ತುಂಬ ಇದೆ. ಈ ಬೋಟಲ್ಲಿ ಬಂದಾಗ ಸ್ವಲ್ಪ ನಿಲ್ಲಿಸಿ ಫೋಟೋ ತಗೊಳ್ತೀವಿ ಅಂತ ಹೇಳಿದ್ರೆ ಇವಾಗ ನಾವು ಮತ್ತೆ ಫೆರಿ ಹತ್ರ ವಾಪಸ್ ಹೋಗ್ತಾ ಇದ್ದೀವಿ. ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಬಂದಿದ್ವಿ ಸ್ಟಾರ್ಟಿಂಗಲ್ಲಿ, ನೆನಪಿದೆಯಾ? ಅದೇ ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ತುಂಬ ಫೆರೀಸ್ ಬಂದಿದ್ದಾವೆ ಆ್ಯಕ್ಚುಲಿ. ಇಲ್ಲೊಂದು ರೆಡ್ ಕಲರ್ದು ಬಂದಿದೆ ಆ್ಯಂಡ್ ಇಲ್ಲೊಂದು ವೈಟ್ ಕಲರ್ ಇದೆ. ಆ್ಯಂಡ್ ನಾವು ಹೋಗ್ತಾ ಇರೋದು ಈಗ ನಮ್ಮದು ಫೆರಿಗೆ ಇಲ್ಲಿ ಒಟ್ಟು 3 ಫೆರೀಸ್ ಬಂದಿದೆ. ಆಮೇಲೆ ಆ ರೈಡ್ ಮುಗಿಸ್ಕೊಂಡು ಬಂದಮೇಲೆ ಬಿಸ್ಕೆಟ್ ಮತ್ತು ಟೀ ಕೊಡ್ತಾರೆ. ಅದನ್ನು ಕುಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ನಾವು ಒರಿಜಿನಲ್ ಲಾಂಗ್ ಟೈಲ್ ಬೋಟಲ್ಲಿ ಬಂದಿದ್ವಲ್ಲ ಅದರಲ್ಲಿ ಹೋಗಬೇಕು. ಸೊ ನಾವು ಜೇಮ್ಸ್ ಬಾಂಡ್ ಐಲ್ಯಾಂಡಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಬಂದಾಗ ಹೇಗೆ ಇಳಿಬೇಕು ಅಂದರೆ ನೋಡಿ, ಬೋಟಿಂಗ್ ಸ್ಟ್ರೈಟ್ ಬಂದು ನಿಲ್ತವೆ. ಸೊ ಸೈಡಲ್ಲಿ ಹತ್ಕೊಂಡು ಬಂದು ಫ್ರಂಟಲ್ಲಿ ಬಂದು ಇಳಿಬೇಕು. ನೋಡಿ ಇಲ್ಲೊಂದು ಮೆಟ್ಲೆ ಥರ ಇಟ್ಟಿರ್ತಾರೆ, ಹಾಗೆ ಇಳ್ಕೊಂಡು ಬರಬೇಕು. ಯಾಕಂದರೆ ಬೋಟ್ಗಳು ಹಿಂಗೆ ಇಷ್ಟೇ ಜಾಗ ಇರುತ್ತೆ, ಆ ಕಡೆ ಈ ಕಡೆ ಸ್ಟ್ರೈಟ್ ಮಾತ್ರ ಬರೋಕ್ಕಾಗುತ್ತೆ. ಸೊ ಈ ಥರ ಇಳ್ಕೊಂಡು ಬರಬೇಕು. ಆ್ಯಂಡ್ ಇದು ನ್ಯಾಷನಲ್ ಪಾರ್ಕ್ ಆ್ಯಕ್ಚುಲಿ, ಏವೋ ಫ್ಯಾಂಗ್ ಎಂಜೆ ನ್ಯಾಷನಲ್ ಪಾರ್ಕ್ ಅಂತೇಳಿ. ಇಲ್ಲಿಗೆ ಆ್ಯಕ್ಚುಲಿ ನಾವು ಕ್ರಾಬಿಯಿಂದನೂ ಬರ್ಬೋದು, ಅಲ್ಲಿಂದನೂ ಹತ್ರ ಆಗುತ್ತೆ. ಆ್ಯಂಡ್ ಫುಕೇಟಿಂದನೂ ಬರ್ಬೋದು. ಸೊ ಕ್ರಾಬಿ ಮತ್ತು ಫುಕೇಟ್ ಮಧ್ಯೆ ಇದೆ ಈ ಐಲ್ಯಾಂಡು. ಸೊ ಹಾಗಾಗಿ ಇಷ್ಟು ದೂರ ಆಗಿದೆ ನಮ್ಮ ಕಡೆಗೆ ಬರ್ತಾ. ನ್ಯಾಷನಲ್ ಪಾರ್ಕ್ ಟಿಕೆಟು ನಮ್ಮದು ಪ್ಯಾಕೇಜಲ್ಲೇ ತೊಗೊಂಡಿದ್ರೆ ಇಲ್ಲಿ ಪೇ ಮಾಡೋದು ಬೇಡ, ಇಲ್ಲಾಂದರೆ ಟಿಕೆಟ್ ತೊಗೊಂಡು ಹೋಗ್ಬೇಕು. ಇಲ್ಲಿ ಹಾಕಿದ್ದಾರೆ ನೋಡಿ ಫೀಸು ಇಷ್ಟು. ನಾವು ಪ್ಯಾಕೇಜಲ್ಲೇ ತೊಗೊಂಡಿದ್ವಿ, ಹಾಗಾಗಿ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಐಲ್ಯಾಂಡ್. ಆ್ಯಕ್ಚುಲಿ ಹಿಂದೆ ಲೆಫ್ಟ್ ಸೈಡ್ ಹೋದರೆ ಒಂದು ರಾಕ್ ಕಾಣುತ್ತೆ, ಅದು ಮೈನ್ ಅಟ್ರಾಕ್ಷನ್. ಇದ್ರದ್ದು ಎಲ್ಲ ಬಂದು ಅಲ್ಲೇ ಫೋಟೋ ತೆಗೆಸ್ಕೊಳ್ಳೋದು. ಜೇಮ್ಸ್ ಬಾಂಡ್ ಐಲ್ಯಾಂಡ್ದು ಮೈನ್ ಅಟ್ರಾಕ್ಷನ್ ಅದು. ಸೊ ಆ ರಾಕ್ ನೋಡೋಕ್ಕೆ ನಾವು ಹೋಗಬೇಕು. ಇಲ್ಲೂ ಕೂಡ ಲೈಕ್ ಸುತ್ತ ಈ ಥರ ಐಲ್ಯಾಂಡ್ಸ್ ಇರುತ್ತೆ ನೋಡಿ. ಸೊ ಜೇಮ್ಸ್ ಬಾಂಡ್ ಐಲ್ಯಾಂಡಲ್ಲಿದ್ದೀವಿ ನೋಡಿ. ಇದೊಂಥರ ಸೈಡಿಗೆ ಗುಣ ಥರ ಇದೆ. ನಾವು ಕಾನ್ ಅಂತ ಏನೋ ಹಾಕಿದ್ದಾರೆ, ಎಂತ ಗೊತ್ತಿಲ್ಲ. ಬಟ್ ಇದ್ರದ್ದು ಮೈನ್ ಅಟ್ರಾಕ್ಷನು ನಾನು ಹಿಂದ್ಗಡೆ ಒಂದು ರಾಕ್ ಕಾಣ್ತಾ ಇದೆಯಲ್ಲ, ಅದು ಮೈನ್ ಅಟ್ರಾಕ್ಷನ್ ಜೇಮ್ಸ್ ಬಾಂಡ್ ಐಲ್ಯಾಂಡ್ದು. ಅಲ್ಲಿ ಬಂದು ಫೋಟೋ ತಗೊಳ್ಳಿ. ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ ಅದೇ ರಾಕ್, ಫೇಮಸ್ ಆಗಿರೋ ಜೇಮ್ಸ್ ಬಾಂಡ್ ಐಲ್ಯಾಂಡ್. ಸೊ ಫೋಟೋಸ್ ತಗೊಂಡ್ರೆ ಸಖತ್ತಾಗ್ತಾರುತ್ತೆ. ಆ್ಯಕ್ಚುಲಿ ಈ ಐಲ್ಯಾಂಡಿಗೆ ಮೊದಲು ಬೇರೆ ಏನೋ ಹೆಸರಿತ್ತು, ಇಲ್ಲಿ ಬಂದು ಜೇಮ್ಸ್ ಬಾಂಡ್ ಮೂವಿ ಶೂಟಿಂಗ್ ಆಯಿತು. ಸೊ ಅದಾದಮೇಲೆ ಇದು ಜೇಮ್ಸ್ ಬಾಂಡ್ ಐಲ್ಯಾಂಡ್ ಅಂತಲೇ ಫೇಮಸ್ ಆಯಿತು. ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ಎಲ್ಲ ರಾಕ್ ಕೊರ್ದೋಗಿರುತ್ತೆ, ತುಂಬ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದು ಬಿಡೋದಿಲ್ಲ.
ಆಯಿತಾ. ಆ್ಯಂಡ್ ತುಂಬ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಓಕೆ, ಇದೊಂದು ವ್ಯೂ ಪಾಯಿಂಟ್. ಆ್ಯಂಡ್ ಇದ್ರ ಮೇಲೆ ಇನ್ನೊಂದು ಇದೆ. ನಮಗೆ ರಾಕ್ಸ್ ಬೇರೆ ಬೇರೆ ಆ್ಯಂಗಲಲ್ಲಿ ಫೋಟೋ ಸಿಗುತ್ತೆ. ಹಂಗಾಗಿ ಬೇರೆ ಬೇರೆ ವ್ಯೂ ಪಾಯಿಂಟ್ ಮಾಡಿದ್ದಾರೆ.